ರಾಮಾಯಣ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಸ್ಟೋರಿ ನಮ್ಮದೇ, ನಮ್ಮ ಮಣ್ಣಿನ ಕತೆ ಆಗಿರುವಂತಹ ರಾಮಾಯಣದ ಕತೆ ಆಗಿರೋದ್ರಿಂದ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಬಹಳಷ್ಟು ಜನ ಅನ್ಕೋಬಹುದು ಮೇ ಬಿ ಎನ ಯೂಸ್ ಮಾಡಿರಬಹುದು ಅಂತ. ಆಸ್ಕರ್ ಅವಾರ್ಡ್ ವಿನ್ನರ್ VFXನ ಯೂಸ್ ಮಾಡಿರುವಂಥದ್ದು. ಮಾಧ್ಯಮ ನ್ಯೂಸ್ಗೆ ಸ್ವಾಗತ, ನಾನು ಹರ್ಷಿತಾ. ರಾಮಾಯಣ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ, ಬಹಳಷ್ಟು ದಿನಗಳಿಂದ ನಮ್ಮ ಭಾರತೀಯ ಜನರು ಎದುರು ನೋಡ್ತಾ ಇರುವಂತಹ ಸಿನಿಮಾ. ನಮೀಶ್ ಮಲ್ಹೋತ್ರಾ ಅವರ ಪ್ರೈಮ್ ಫೋಕಸ್ ಸ್ಟುಡಿಯೋಸ್, DNEG ಮತ್ತು ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಜಂಟಿಯಾಗಿ ನಿರ್ಮಾಣ ಮಾಡ್ತಿರುವಂತಹ ಸಿನಿಮಾ. ನಿತೀಶ್ ತಿವಾರಿ ಅವರ ಡೈರೆಕ್ಷನಲ್ಲಿ ಬರ್ತಿರುವಂತಹ ಸಿನಿಮಾ. ಸೊ ಹಾಗಾಗಿ ಬಹಳಷ್ಟು ಜನ ಈ ಒಂದು ಸಿನಿಮಾಗಾಗಿ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಿನಿಮಾದ ತಾರಾಗಣ ನೋಡಿಬಿಟ್ಟು ಒಂದು ಕಡೆ ರಣಬೀರ್ ಕಪೂರ್ ಆದರೆ ಇನ್ನೊಂದು ಕಡೆ ಲಂಕಾಧಿಪತಿಯಾಗಿ ನಮ್ಮ ಕನ್ನಡ ಸಿನಿಮಾದ ಪ್ರೈಡ್ ಅಂತ ಹೇಳುವ ಯಶ್ ಅವರು, ಅದರ ಜೊತೆಗೆ ಸಾಯಿ ಪಲ್ಲವಿ ಅವರು, ರವಿ ದುಬೆ ಅವರು ಲಕ್ಷ್ಮಣ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಒಂದು ವಿಚಾರಗಳಿಂದ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಟೋರಿ ನಮ್ಮದೇ, ನಮ್ಮ ಮಣ್ಣಿನ ಕತೆ ಆಗಿರುವಂತಹ ರಾಮಾಯಣದ ಕತೆ ಆಗಿರೋದ್ರಿಂದ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಈ ಸಿನಿಮಾದ ರಾಮನ ಪರಿಚಯ ಕೂಡ ಆಗಿತ್ತು, ವಿಡಿಯೋನ ರಿಲೀಸ್ ಮಾಡಿದ್ರು. ಆ ಗ್ಲಿಮ್ಸಿಂದ ಹಿಡಿದು ಇಲ್ಲಿಯವರೆಗೆ ಕೂಡ ಹೈಪ್ ಈ ಸಿನಿಮಾದ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ರಣಬೀರ್ ಕಪೂರ್ ಅವರ ಆ್ಯಕ್ಟಿಂಗ್ ಏನು, ಅವರು ಒಂದು ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ನಾವು ತಿಂದಾಕ್ಬಿಡ್ತಾರೆ ಯಾವುದೇ ಒಂದು ಕ್ಯಾರೆಕ್ಟರ್ ಆದರೂ. ಇನ್ನೊಂದು ಕಡೆ ಯಶ್ ಅವರು. ಸೊ ಇವರಿಬ್ಬರ ಒಂದು ರಾಮ ಮತ್ತು ರಾವಣನ ಜುಗಲ್ಬಂದಿ ನೋಡೋಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದ ಹಲವಾರು ಅಪ್ಡೇಟ್ಸ್ಗಳು ಇತ್ತೀಚೆಗೆ ಬರ್ತಾ ಹೋದ್ವು. ಸಿನಿಮಾದ ರಾಮನ ಪರಿಚಯ ಕೂಡ ವಿಡಿಯೋ ಒಂದು ಬಿಟ್ಟರು. ಆ ವಿಡಿಯೋದಲ್ಲೂ ಕೂಡ ಬಹಳಷ್ಟು ವಿಚಾರಗಳನ್ನು ಅವರು ತೋರಿಸಿದ್ರು ಕೂಡ. ರಾಮನ ಪ್ರತಿಯೊಂದು ಮೇನ್ ಹಂತ ಏನಿದೆ, ಆ ವನವಾಸಕ್ಕೆ ಹೋಗೋದು, ಪಟ್ಟಾಭಿಷೇಕ ಆಗೋದು, ಸೊ ಈ ಎಲ್ಲ ಒಂದು ವಿಚಾರಗಳ ಒಂದು ಸಮ್ಮಿಶ್ರ ಆಗಿರುವಂಥ ಒಂದು ವಿಡಿಯೋನ ಸಿನಿಮಾ ತಂಡ ಬಿಟ್ಟಿತ್ತು. ಅದು ಕೂಡ ಅಷ್ಟೇ ವೈರಲ್ ಆಗಿತ್ತು. ಅದರಲ್ಲೂ ಕೂಡ ಆ ಒಂದು ವಿಡಿಯೋದ ಲಾಸ್ಟ್ ತುಣುಕು ಯಶ್ ಅವರ ಎಂಟ್ರಿ, ಒಂದು ರಾವಣನ ಎಂಟ್ರಿಯ ವಿಡಿಯೋ ಒಂದು ತೋರಿಸಿದ್ರು. ಮುಖ ತೋರಿಸಿಲ್ಲ, ಬಟ್ ಹಿಂದ್ಗಡೆಯಿಂದ ಶೂಟ್ ಮಾಡಿರೋದ್ರಿಂದ ಸೊ ಅವರ ಒಂದು ನಡಿಗೆ ಗತ್ತಲ್ಲೇ ಎಲ್ಲರೂ ಹೇಳ್ತಾ ಇದ್ರು ರಾವಣನ ಒಂದು ಪರಿಚಯ ವಿಡಿಯೋ ನಮಗೆ ಬೇಕು, ಯಾವಾಗ ಸಿಗುತ್ತೆ ಅನ್ನೋದು. ಅಷ್ಟೊಂದು ಹೈಪನ್ನು ಪಡ್ಕೊಂಡಿದೆ ಸಿನಿಮಾ. ಸೊ ಸದ್ಯಕ್ಕೆ ಸಿನಿಮಾ ತಂಡದಿಂದ ಅಂದರೆ ಸಿನಿಮಾದ ಬಗ್ಗೆ ಇನ್ನೊಂದು ಅಪ್ಡೇಟ್ ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಈ ಒಂದು ಸಿನಿಮಾದಲ್ಲಿ 10,000 ಜನ ಸೇರಿಬಿಟ್ಟು ಮಾಡಿರುವಂತಹ ಒಂದು ಸಿನಿಮಾ. ಅಷ್ಟು ಜನ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅನ್ನೋದು ಒಂದು ವರದಿ ಆಗಿದೆ. ಸೊ ಏನು ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಬಹಳಷ್ಟು ಜನ ಅನ್ಕೋಬಹುದು ಮೇ ಬಿ ಎನ ಯೂಸ್ ಮಾಡಿರಬಹುದು ಅಂತ. ಬಟ್ ಇಲ್ಲಿ ನಾವು ನೋಡ್ತಾ ಹೋದರೆ ರಾಮಾಯಣನ ಒಂದು ನೈಜವಾಗಿ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ 10,000 ಜನನ ಇವರು ಏನು ಈ ಒಂದು ಕೆಲಸಕ್ಕೆ ಅಥವಾ ಈ ಒಂದು ಪ್ರಾಜೆಕ್ಟಿಗೆ ಒಗ್ಗೂಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಥರ ಆಗಿದ್ದರೆ, ಒಂದು ವೇಳೆ 10,000 ಜನ ಈ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ನಿಜ ಅಂತ ಆಗಿದ್ದರೆ, ಸೊ ನಮ್ಮ ಭಾರತ ಸಿನಿಮಾದಲ್ಲಿ ಎಸ್ಪೆಷಲಿ ಬಾಲಿವುಡ್ ಸಿನಿಮಾದಲ್ಲಿ ಮೊದಲ ಬಾರಿಗೆ ಹೈಯೆಸ್ಟ್ ಸಿಬ್ಬಂದಿಗಳನ್ನು ಇಟ್ಟುಕೊಂಡು ಮಾಡಿರುವಂತಹ ಒಂದು ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆಗೆ ಈ ಸಿನಿಮಾ ಪಾತ್ರ ಆಗುತ್ತೆ. ಸೊ ನೋಡಬೇಕು ಯಾವ ರೀತಿ ಈ ಒಂದು ಸಿನಿಮಾ ಬಂದಿದೆ ಅಂತ. ಯಾಕಂತ ಹೇಳಿದ್ರೆ ಒಂದು VFXನ ಯೂಸ್ ಮಾಡಿದ್ದಾರೆ, ಅದು ಕೂಡ ಆಸ್ಕರ್ ಅವಾರ್ಡ್ ವಿನ್ನರ್ VFXನ ಯೂಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಸಿನಿಮಾದ ಬಗ್ಗೆ ಹೈಯೆಸ್ಟ್ ಆಂಟಿಸಿಪೇಷನ್ ಎಲ್ಲರಿಗೂ ಇದೆ. ಸೊ ಹಾಗಾಗಿ ನೋಡಬೇಕು ಯಾವ ರೀತಿ ಸಿನಿಮಾ ಬಂದಿದೆ. ಅದರಲ್ಲೂ ಕೂಡ ತುಂಬ ಜನ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಆ ಒಂದು ರಾಮಾಯಣ ಕಥೆಯ ನೈಜತೆಯನ್ನು ಇದರಲ್ಲಿ ಹೇಗೆ ಸೆರೆ ಹಿಡಿದಿದ್ದಾರೆ ಅನ್ನೋದು ಕೂಡ ಎಲ್ರಿಗೂ ಕಾತ್ರದಿಂದ ಕಾಯ್ತಾ ಇರುವಂಥದ್ದು. ಇದಿಷ್ಟು ಸದ್ಯಕ್ಕೆ ನಮಗೆ ಬಂದಿರುವಂತಹ ಅಪ್ಡೇಟ್. ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅನ್ನೋದು ನಾವು ನೋಡಬೇಕು. ಯಾಕಂತ ಹೇಳಿದರೆ ಇನ್ನೇನು ದೀಪಾವಳಿ ಆ ಟೈಮಲ್ಲಿ ಈ ವರ್ಷದಲ್ಲಿ 2 ಭಾಗ ಆಗಿರೋದ್ರಿಂದ ರಾಮಾಯಣ ಮೊದಲನೇ ಭಾಗ ಇದೇ ವರ್ಷ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ವಿಚಾರನ ಕೂಡ ಸಿನಿಮಾ ತಂಡ ಹೇಳ್ಕೊಂಡಿತ್ತು. 2ನೇ ಭಾಗವನ್ನು ನೆಕ್ಸ್ಟ್ ಇಯರ್ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಹೇಳ್ಕೊಂಡಿತ್ತು. ಸೊ ಹಾಗಾಗಿ ಯಾವ ರೀತಿ ಸಿನಿಮಾ ಇರ್ಬೋದು ಅಂತ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.